ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳು, ನಮ್ಮ ಮನಮೋಹನ್ ಸಿಂಗ್ ಸಾಹೇಬರು, ನಮ್ಮ ಸೋನಿಯಾ ಗಾಂಧೀಜಿಯವರು, ನಮ್ಮ ರಾಹುಲ್ಜಿಯವರು, ನಮ್ಮ ವೀರಪ್ಪ ಸಾಹೇಬರು, ನಮ್ಮೆಲ್ಲ ಉನ್ನತ ನಾಯಕರು ಮಾಡಿರೋ ಯೋಜನೆಗಳಿಗೆ ಹೆಸರು ಚೇಂಜ್ ಮಾಡಿದ್ದಾರೆ. ದಯವಿಟ್ಟು ಇದನ್ನು ಜನರಲ್ಲಿ ಎತ್ಕೊಂಡು ಹೋಗಿ. ಇವರು ಅದಕ್ಕೆ ಹೆಸರು ಚೇಂಜ್ ಮಾಡ್ತೀವಿ ಎಲ್ಲ ಸರ್, ಇವ್ರು ಪೇಂಟ್ ಕೂಡ ಸರಿಯಾಗೋದಿಲ್ಲ ಸರ್ ಬಿಜೆಪಿಯವರು. ಇವತ್ತು ಕಾವೇರಿ ವಿಚಾರಕ್ಕೆ ಬಿಜೆಪಿಯವರು ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು. ನಮ್ಮ ಎಂಪಿಗಳು ಏನ್ ಮಾಡ್ತಿದ್ದಾರೆ, ಎಲ್ಲ ಬಾಯಿ ಹಚ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದು, ರಾಜ್ಯ ಸರ್ಕಾರ ನಮ್ಮೆಲ್ಲರ ಪರವಾಗಿದೆ. ನಾವು ಈ ಬಾರಿ ನಾನು ಹೇಳ್ತಾ ಇದ್ದೀನಿ, ಸರಿಸುಮಾರು 20ಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಈ ಸಲ ಕರ್ನಾಟಕದಲ್ಲಿ ಗೆದ್ದೇ ಗೆಲ್ಲುತ್ತೆ. ಬಟ್ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ನಮ್ಮ ಚಿಕ್ಕಬಳ್ಳಾಪುರ ನಾವು ಗೆಲ್ಸ್ಕೊಂಡೇ ಬರಬೇಕು. ನಾವೆಲ್ಲರೂ ಕಷ್ಟಪಡಬೇಕು. ನೀವು ಕಾರ್ಯಕರ್ತರು, ನಮ್ಮ ಸಹಾಯಕ ವೈದ್ಯ ಸಹಾಯಕರು ಎಲ್ಲ ಕರೆದ್ರೆ ರಾತ್ರಿಯಾಗಿ ಬಂದು ನನ್ನ ಪಕ್ಷ ಸಂಘಟನೆಗೆ ದುಡಿತೀವಿ. ಈ ಬಾರಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದೇವನಹಳ್ಳಿಯಲ್ಲೂ ಅಷ್ಟೇ ಸರ್, ಬೇಸಿಕಲಿ ದೇವನಹಳ್ಳಿಯೆಲ್ಲ ಕಾಂಗ್ರೆಸ್ ಬೆಳೆದು ಇದು ಸ್ವಲ್ಪ ಸಂಘಟನೆ ಮಾಡೋಣ, ಜನ ಎಜುಕೇಟ್ ಮಾಡೋಣ. ನೀವು ಯಾವ ಹಳ್ಳಿ ಕರೀತಿರೋ ಕರೀರಿ, ನಾನು ಬಂದು ಕೂತ್ಕೊಂಡು ಜನ ಎಜುಕೇಟ್ ಮಾಡ್ತೀನಿ. ಈ ಸಲ ನಾವು ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಬೇಸಿಕಲಿ ಇದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಬೆಳೆದು, ನಮ್ಮ ಕೋಲಾರ ಕಾಂಗ್ರೆಸ್ ಬೆಳೆದು, ನಮ್ಮ ಮುನಿಯಪ್ಪ ಸಾಹೇಬ್ರವ್ರಿಗೆ ಅಪಾರವಾದದ್ದು. ಅವ್ರು ಯಾವ ಒಬ್ಬ ಮೆಂಟು ಈಗ ರೂಲ್ ಮಾಡ್ತಿದ್ದಾರೆ, ಯಾಕಂದ್ರೆ ಗೊತ್ತಿಲ್ಲ, ಅವ್ರು ನೆನ್ಪಿಟ್ಕೊಳ್ಳೋ ಹೆಸರಲ್ಲ ಅವರು. ಕೋಲಾರ ಎಂ ಪಿ ಈಗ ಹೆಸರು ಗೊತ್ತಿಲ್ಲ, 7 ಸಲ ನಮ್ಮ ಕೆ ಸಾಹೇಬರು ಅಭಿವೃದ್ಧಿ ಪತ್ರ ತಗೊಂಡೋಗಿದ್ರು ಕೋಲಾರ. 30-35 ವರ್ಷಗಳ ಕಾಲ ಇವತ್ತು ಕೋಲಾರ ಅಭಿವೃದ್ಧಿ ಆಗಿದೆ ಅಂದ್ರೆ ನಮ್ಮ ಕೆ ಸಾಹೇಬರು ಹೋಗಿ ಖಂಡಿತ ಜೋರ್ ಚಪ್ಪಾಳೆಯಿಂದ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇವ್ಯಾರೋ ಒಬ್ಬರನ್ನೆಲ್ಲ ಕಾರ್ಪೊರೇಟ್ ಇಟ್ಕೊಂಡು, ಕಾರ್ಪೊರೇಟ್ ಆಗಿ ಕೈಯಲ್ಲಿ ಮಚ್ಚಿಟ್ಕೊಂಡು ವೈಟ್ ಫೀಲ್ಡ್ ಅಲ್ಲಿ ಅಕ್ರಮವಾಗಿ ಲೇಔಟ್ಗಳು ಜಮೀನುಗಳು ಕಾಂಪೌಂಡ್ ಹಾಕೊಂಡು ಮನೆ ಚಿಕ್ಕಬಳ್ಳಾಪುರದಲ್ಲಿ ಬಂದು ಎಲ್ಲ ನಿಂತ್ಕೊಳ್ಳೋರು. ಆಪೆ ಮಾಡೋದು ಅಂದ್ರೆ ಆಪೆ ಮಾಡೋದು ನಾನು ಮೀಡಿಯಾದಲ್ಲಿ ಹೇಳಿದೆ. ಈ ಸಲ ಕೋಲಾರಲ್ಲಿ ಅವ್ರನ್ನ ಸೋಲಿಸಿ ಅಲ್ಲೇ ಪ್ರೆಸ್ ಮೀಟ್ ಇರ್ತೀನಿ. ನಾನು ಕೌಂಟ್ ಕೊಡೋದಂದ್ರೆ ಅದು ಬಿಡೋದೇ ಇಲ್ಲ. ನಾನು ಮುಷಮಣ್ಣ ಹೇಳ್ತೀನಿ, ಅಣ್ಣ ನಾನು ಚಿಕ್ಕಬಳ್ಳಾಪುರ ಡಿ.ಎನ್.ಎ ಓಡಾಡ್ಬಿಟ್ಟು ಬಂದಿದ್ದೆ, ಮೊನ್ನೆ ನೀವು ಮಾತಾಡಿದ್ದಕ್ಕೆ ಈ ಸಲ ಕೋಲಾರ ಡಿ.ಎನ್.ಎ ಓಡಾಡ್ಬಿಡ್ತೀನಿ. ನಾನು ಬಿಡೋದೇ ಇಲ್ಲ. ನಮ್ಮ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ 2 ಕ್ಷೇತ್ರ ನಾವು ಗೆಲ್ಲಬೇಕು. ಇದು ನಮ್ಮ ಪಕ್ಷಕ್ಕೆ ನಾವು ಕೊಡೋದು. ಮತ್ತೆ ಬೂತಲ್ಲೂ ಅಷ್ಟೇ ಸರ್, ಪಕ್ಷದ ಕಾರ್ಯಕ್ರಮಗಳನ್ನ ನೀಟಾಗಿ ಹೇಳ್ಕೊಂಡು ಹೋಗಿ. ಮತ್ತೆ ನೀವು ಏನಿವತ್ತು ಕಲಿತೀರಾ, ದಯವಿಟ್ಟು ಪಕ್ಷದ ಜೊತೆ ಟಚ್ಚಿರಿ. ನಾಳೆ ಬೆಳಗ್ಗೆ ಯಾರೋ ಹೇಳಿದ್ರು ಅಂತ ನೀವು ಸಡನ್ ಆಗಿ ಬಿಜೆಪಿಗೋ JDSಗೋ ಹೋಗೋದಲ್ಲ. ನಾನು ಸ್ಪೆಷಲಿ ನನಗೆ ಬಹಳ ಬೇಜಾರಾಗುತ್ತೆ ಸರ್, ಮೈನಾರಿಟೀಸ್ ಎಲ್ಲ ಒಂದಾಗಿ ಇವತ್ತು JDS ಪಕ್ಷಕ್ಕೆ ಕೆಲವು ಸಪೋರ್ಟ್ ಮಾಡಬೇಕು. ಇವತ್ತು JDS ಅವರು ಸಡನ್ ಆಗಿ ಬಿಜೆಪಿ ಜೊತೆ ಅಲೈನ್ಸ್ ಮಾಡ್ಕೊಂಡಿರ್ತಾರೆ. ಮೈನಾರಿಟೀಸ್ ನಂಬಿರ್ತಕ್ಕಂಥ ಮೈನಾರಿಟೀಸ್ಗೆ ಏನು ಅನಿಸುತ್ತೆ, ನಾನೆಲ್ಲ ಮೈನಾರಿಟೀಸ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಭರವಸೆ, ನಿಮ್ಮ ಭವಿಷ್ಯ ಕಾಂಗ್ರೆಸ್ ಪಕ್ಷ. ನಾನೆಲ್ಲ ಮೈನಾರಿಟೀಸ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆ ಇಡಿ. ಖಂಡಿತವಾಗೂ ನಿಮ್ಮ ಭವಿಷ್ಯಕ್ಕೆ ನಾವು ಜೊತೆಯಲ್ಲಿ ಇರ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು JDS ಪಕ್ಷ ನಂಬಿಕೆ ಅರ್ಹ ಅಲ್ಲ. ಹೋಗಿ ನೋಡಿ, ನಮ್ಮ ಜೊತೆ ಅಲೈನ್ಸ್ ಮಾಡ್ತಾರೆ, ಅವ್ರು ಬಿಜೆಪಿ ಅವ್ರ ಜೊತೆ ಅಲೈನ್ಸ್ ಅಂತಾರೆ. ಮೊನ್ನೆ ಯಾರೋ ಹಿರಿಯ ನಾಯಕರು ಹೇಳ್ತಾರೆ, ನಾನೇನು ಮುಸ್ಲಿಂ ಸೋರ್ಸ್ ಇಂದ ಗೆದ್ದಿಲ್ಲ ಅಂತ. ಅವ್ರು ಹಂಗೆ ಹೇಳ್ತಾರೆ, ಬಹಳ ಬೇಜಾರಾಗುತ್ತೆ. ನಾನು ಇನ್ನೊಂದು ಹೇಳೋದು ಸರ್, ನಾನು ಇನ್ನೊಂದು ಎಲ್ರಿಗೂ ಒಂದು ಮೆಸೇಜ್ ಹೇಳ್ಬಿಡ್ತೀನಿ. ಈ ಕೆಲವು ಬಿಜೆಪಿ ಲೀಡರ್ಸು ಧರ್ಮಗಳ ಮಧ್ಯೆ ಪ್ರಶ್ನೆಗಳು ತರ್ತಿದ್ದಾರೆ, ಅದು ಕಿವಿ ಕೊಡಬೇಡಿ. ನಾನು ಕರ್ನಾಟಕದ ಎಲ್ಲ ಬಿಜೆಪಿ ಎಂಪಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವು ತಾಕತ್ತಿದ್ರೆ ಹೋರಾಟಕ್ಕೆ ನಿಮ್ಮ ಮಕ್ಕಳನ್ನ ತಂದು ಬೀದಿಗೆ ನಿಲ್ಲಿಸಿ, ಕಂಡವ್ರ ಮಕ್ಕಳನ್ನ, ಬಡವ್ರ ಮಕ್ಕಳನ್ನ ತಂದು ಬೀದಿಯಲ್ಲಿ ನಿಲ್ಲಿಸಿ, ಅವ್ರ ಲೈಫ್ ಯಾಕೆ ಹಾಳು ಮಾಡ್ತಾರೆ. ಬಿಜೆಪಿ ಎಂಪಿಗಳು ಅವ್ರ ಮಕ್ಕಳನ್ನ ತಂದು ಹೋರಾಟ ಮಾಡಿಸಿದ್ರೆ, ಅವ್ರ ಮಗ US ಇರ್ತಾರೆ, ಮಕ್ಕಳು US ಇರ್ತಾರೆ, ಅವ್ರು ಲಂಡನ್ ಇರ್ತಾರೆ, ಹ್ಯಾಪಿ ಆಗಿರ್ತಾರೆ. ಕಂಡವರು ಬಡವ್ರ ಮಕ್ಕಳನ್ನ ತಂದು ಜಾತಿಗಳ ಮಧ್ಯೆ ಪ್ರಶ್ನೆಗಳು ತಂದಿರ್ತಾರೆ. ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಾ ಧರ್ಮದ ಪರವಾಗಿದೆ. ನನ್ನ ಹಿಂದೂ ಧರ್ಮ ನನಗೆ ಶ್ರೇಷ್ಠ, ಇಸ್ಲಾಂ ಧರ್ಮ ಮುಸ್ಲಿಮರಿಗೆ ಶ್ರೇಷ್ಠ, ಕ್ರಿಶ್ಚಿಯನ್ ಧರ್ಮ ಕ್ರಿಶ್ಚಿಯನ್ಗೆ ಶ್ರೇಷ್ಠ. ನನ್ನ ಧರ್ಮನ ಬೇರೆಯವ್ರು ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ನನಗೆ ಬೇಜಾರಾದಾಗ, ಬೇರೆಯವ್ರ ಧರ್ಮನ ನಾವು ಮಾತಾಡಿದಾಗ ಅವ್ರಿಗೆ ಬೇಜಾರಾಗಲ್ಲ ಸರ್, ಅವ್ರಿಗೆ ಬೇಜಾರಾಗಲ್ವಾ? ಅದಕ್ಕೆ ನಾವು ಎಲ್ಲಾ ಧರ್ಮನ ಗೌರವಿಸಬೇಕು. ನಾವು ಹಿಂದೂ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸ್ ನಾವೆಲ್ಲ ಒಂದು ಸರ್. ನಾನೆಲ್ಲ ಕರ್ನಾಟಕದ ಯಂಗ್ಸ್ಟರ್ಸ್ ಹೇಳ್ತೀನಿ,
ಚುನಾವಣೆ ಹತ್ರ ಬರ್ತಿದೆ. ಈ ಬಿಜೆಪಿ ಎಂಪಿಗಳು